ಇನ್ನು ನಟಿ ಕಾವ್ಯ ಗೌಡ ಮತ್ತು ವಾರ್ಗಿತಿಯ ನಡುವೆ ಕೌಟುಂಬಿಕ ಕಲಹದ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ವಾರ್ಗಿತಿ ಪ್ರೇಮ ವಿರುದ್ಧ ಸಿಸಿಟಿವಿ ಸಾಕ್ಷ್ಯವನ್ನ ಕಾವ್ಯ ಗೌಡ ಅವರು ಒದಗಿಸಿದ್ದಾರೆ. ಆ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಏನೇನಿದೆ ಅಂತಂದ್ರೆ ಆಕೆ ಚಪ್ಪಲಿ ಎಸೆದಿದ್ದು, ಹಲ್ಲೆ ಮಾಡಿದ್ದು ಎಲ್ಲವೂ ಇದೆ. ಕಾವ್ಯ ಮತ್ತು ಪತಿ ಸೋಮಶೇಖರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಪ್ರೇಮ. ಚಪ್ಪಲಿ ಎಸೆದಿದ್ದು, ಹಲ್ಲೆ ಮಾಡಿದ್ರ ಬಗ್ಗೆ ಪ್ರೇಮ ಪೋಸ್ಟ್ ಹಾಕಿದ್ರು. ಈಗ ಅದೆಲ್ಲವೂ ಸುಳ್ಳು ಅಂತ ಸಿಸಿಟಿವಿ ಸಾಕ್ಷ್ಯವನ್ನ ಕಾವ್ಯ ಗೌಡ ಅವರು ಕೊಟ್ಟಿದ್ದಾರೆ. ಚಪ್ಪಲಿ ಎಸೆದಿದ್ದು ಪ್ರೇಮ ಮತ್ತು ಆಕೆಯ ಸಹೋದರಿ ಅಂತ ಪೋಸ್ಟ್ ಹಾಕಿದ್ರು. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ಈಗ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಸಾಕ್ಷಿಗಳನ್ನ ಖುದ್ದು ಕಾವ್ಯ ಗೌಡ ಅವರೇ ಒದಗಿಸಿದ್ದಾರೆ. ಚಪ್ಪಲಿ ಎಸೆದಿದ್ದು, ಹಲ್ಲೆ ಮಾಡಿದ್ದು ಪ್ರೇಮ ಅಂತ ಪೋಸ್ಟ್ ಹಾಕಿದ್ರು. ಕಾವ್ಯ ಪತಿ ಸೋಮಶೇಖರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಪ್ರೇಮ. ಯಾರು ಏನೇನು ಮಾಡಿದ್ರು ಅಂತ ಸಿಸಿಟಿವಿಯನ್ನ ಕಾವ್ಯ ಗೌಡ ಅವರೇ ಕೊಟ್ಟಿದ್ದಾರೆ. ನೋಡಿ ಪೋಸ್ಟಲ್ಲಿ. ನಟಿ ಕಾವ್ಯ ಗೌಡ ಮತ್ತು ವಾರಗೀತಿಯ ನಡುವಿನ ಕೌಟುಂಬಿಕ ಕಲಹ ಹಾದಿರಂಪ ಬೀದಿರಂಪ ಆಗಿದೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲತ್ತಿದ್ದಾರೆ. ವಾರಗಿತ್ತಿ ಪ್ರೇಮ ವಿರುದ್ಧ ಈಗ ಕಾವ್ಯ ಗೌಡ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೊಟ್ಟಿದ್ದಾರೆ. ಪ್ರೇಮ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಹಂಗಾಯ್ತು, ಹಿಂಗಾಯ್ತು, ಮತ್ತೊಂದು ಮಗದೊಂದಾಯ್ತು ಅಂತೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋ ವಿಚಾರ ಸಂಬಂಧ. ಅದೆಲ್ಲವೂ ಸುಳ್ಳು ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ಕಾವ್ಯ ಗೌಡ. ಅವರ ಮಾಡ್ತಿರೋದೆಲ್ಲವೂ ಕೂಡ ಫೇಕ್ ಅಲಿಗೇಷನ್, ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ. ಅದಕ್ಕೆ ಈಗ ಸಾಕ್ಷಿ ಒದಗಿಸಿದ್ದಾರೆ ಕಾವ್ಯ ಗೌಡ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ಅವರು ಮತ್ತೆ ಕಾವ್ಯ ಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ ಸುತ್ತಮುತ್ತ ತುಂಬಾ ಜನ ಇಟ್ಟಿದ್ದಾರೆ. ಒಂದು ಪೊಲೀಸ್ ಅವರು ಕೂಡ ಇದ್ದಾರೆ, ಸರಿ ಸ್ಟೇಷನ್ ಪೊಲೀಸ್ ಅವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವರು ಮತ್ತೆ ಕಾವ್ಯ ಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ ಸುತ್ತಮುತ್ತ ತುಂಬಾ ಜನ ಇಟ್ಟಿದ್ದಾರೆ. ಒಂದು ಪೊಲೀಸ್ ಅವರು ಕೂಡ ಇದ್ದಾರೆ, ಸರಿ ಸ್ಟೇಷನ್ ಪೊಲೀಸ್ ಅವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವರು ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನೋಡಿದ್ದೊಂದಿದ್ರೆ ಆಗಿರೋದು ಇನ್ನೊಂದಿರುತ್ತೆ ಅಂತ. ಈಗ ಯಾವುದು ಸುಳ್ಳು, ಯಾವುದು ಸತ್ಯ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳು, ಸಿಸಿಟಿವಿ ದೃಶ್ಯಾವಳಿಗಳು ಹೇಳ್ತಾ ಇದೆ. ಇನ್ನಷ್ಟು ಮಾಹಿತಿ ಕೊಡೋದಾದರೆ ಇದ್ರ ಬಗ್ಗೆ. ಶರತ್, ಏನು ಕಳೆದ ತಿಂಗಳು ಜನವರಿ ಕಳೆದ ವಾರದಲ್ಲಿ ನಟಿ ಕಾವ್ಯ ಗೌಡ ಹಾಗೆ ಅವರ ವಾರಗಿತ್ತಿ ಪ್ರೇಮ ನಡುವಿನ ಜಗಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಹಾಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ನಟಿ ಕಾವ್ಯ ಗೌಡ ಹಾಗೆ ಪ್ರೇಮರಿಂದ ದೂರು ಪ್ರತಿ ದೂರು ಕೂಡ ದಾಖಲಾಗುತ್ತೆ. ಆದ್ರೆ ಕಾವ್ಯ ಮೇಲೆ ಪ್ರೇಮ ಅವರು ಕೂಡ ಏನು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ನನ್ನ ಮೇಲೆ ಕಾವ್ಯ ಗೌಡ ಹಲ್ಲೆಯನ್ನ ಮಾಡಿದ್ದಾರೆ, ನನ್ನ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪ್ರೇಮ ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಇತ್ತ ಕಾವ್ಯ ಗೌಡನೂ ಸಹ ನನ್ನ ಮೇಲೆ ಪ್ರೇಮ ಅವರು ಹಲ್ಲೆಯನ್ನ ಮಾಡಿದ್ರು, ಅವರ ತಂದೆ ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು ಅಂತ ಹೇಳಿ ಇಬ್ಬರು ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿರ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಕಾವ್ಯ ಗೌಡ ಅವರು ಒಂದು ಸಿಸಿಟಿವಿ ವಿಡಿಯೋವನ್ನ ಇದೀಗ ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಟ್ಟು 3 ವಿಡಿಯೋಗಳನ್ನ ಮಾಡುವುದರ ಮೂಲಕ ಪ್ರೇಮ ಅವರು ಯಾವ ರೀತಿಯಾಗಿ ಆರೋಪಗಳನ್ನ ಮಾಡಿದ್ರು, ಹಾಗೆ ಸಿಸಿಟಿವಿಯಲ್ಲಿರುವಂತಹ ನಿಜವಾದ ದೃಶ್ಯ ಏನು, ಯಾರು ಯಾರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ವಿವರವಾದ ಒಂದು ವಿಡಿಯೋವನ್ನ ಇದೀಗ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಮೊದಲಿಗೆ ಏನು ಪ್ರೇಮ ಅವರು ಕಾವ್ಯ ಗೌಡ ಅವರ ಮೇಲೆ ಚಪ್ಪಲಿ ಎಸೆಯುವಂತದ್ದು ಅಥವಾ ಏನು ಹಲ್ಲೆಯನ್ನ ಮಾಡುವಂತಹ ದೃಶ್ಯಗಳನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಇದೀಗ ಇಬ್ಬರ ನಡುವಿನ ಜಗಳ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದ್ರೆ ವಾರಗಿತ್ತಿಯರ ಜಗಳ ಯಾವ ಕಾರಣಕ್ಕೆ ಆಯ್ತು, ಹಾಗೆ ಪ್ರೇಮ ಅವರು ಆರೋಪಿಸಿದಂತಹ ಅಷ್ಟು ಏನು ಆರೋಪಗಳು ನಿಜನ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು ಸುಚಿತ್ರಾ. ಡೀಟೇಲ್ಸ್